ನಾವು ಬಂದಿದ್ದೀವಿ ವೆರಿ ಪ್ರತಿಷ್ಠಿತವಾದ ವೈಟ್ ಟೆಂಪಲ್ಗೆ ಚಿಯಾಂಗ್ ರೈನಲ್ಲಿ. ನೋಡಿ, ಇದನ್ನು ಕಟ್ಟಿರೋದು ಒಬ್ಬ ಇಂಡಿವಿಜುವಲ್ ಮನುಷ್ಯ ಸ್ವಂತ ದುಡ್ಡಲ್ಲಿ. ಒಳ್ಳೆ ಹಾಂಟೆಡ್ ಸ್ಟೋರಿ ಥರ ಇದೆ, ಯಾವುದೋ ಅರರ್ ಪಿಕ್ಚರ್ ಒಳಗೆ ಬಂದಂಗೆ. ವೈಟ್ ಟೆಂಪಲ್ ಟಿಕೆಟಲ್ಲಿ ನೀವು ಗೋಲ್ಡನ್ ಟೆಂಪಲ್ ಕೂಡ ನೋಡ್ಬೋದು. ದೊಡ್ಡದಾದ ಗಣೇಶನ ವಿಗ್ರಹ ಇರೋದು ಬಹಳ ವಿಶೇಷ. ನಿಜವಾಗ್ಲೂ ಒಂದು ದೊಡ್ಡ ಸಲ್ಯೂಟ್ ಹೊಡಿಲೇಬೇಕು. ಇಂಥ ಒಂದು ಅತ್ಯದ್ಭುತವಾದ ಜಾಗ. ಗ್ಲೋಬಲ್ ಕನ್ನಡಿಗ ಫ್ಯಾಮಿಲಿಗೆ ಒಳ್ಳೇದಾಗಲಿ ಅಂತ ವಿಶ್ ಮಾಡಿದ್ದೀವಿ, ಬರೆದಿದ್ದೀವಿ. ಈ ಕೊಳದಲ್ಲಿ ಚೇಂಜನ್ನು ಹಾಕಲಾಗುತ್ತೆ ದೇವರಿಗೆ ಆಫರಿಂಗ್ ರೂಪದಲ್ಲಿ. ವಾಶ್ರೂಮ್ನ ಹೆಂಗ್ ಮಾಡಬೇಕು ಅಂತ ತೋರಿಸ್ಕೊಟ್ಟಿದ್ದಾರೆ. ಒಳ್ಳೆ ಪ್ಯಾಲೇಸ್ ರೂಪದಲ್ಲಿ ಕಟ್ಟಲಾಗಿದೆ ಈ ಒಂದು ವಾಶ್ರೂಮ್ನ. ಜಿರಾಫೆಗಳೆಲ್ಲ ಇರುತ್ತೆ. ಆನೆ ಬೆಳಗ್ಗೆ ನಿಮ್ಮನ್ನ ಎಬ್ಸತ್ತಮ್ಮ. ಸಾಧ್ಯವಾಗದ ಜಾಗಗಳಿಗೆ ಸಾಧ್ಯವಾದಾಗೆಲ್ಲ ಹೋಗೋ ಈ ನಿಮ್ಮ ಗ್ಲೋಬಲ್ ಕನ್ನಡಿಗನ ಬೆನ್ನೆಲುಬಾಗಿ ನಿಂತಿರುವಂತಹ ಕರುನಾಡಿನ ಅಚ್ಚುಮೆಚ್ಚಿನ ನಂಬರ್ 1 ಟ್ರಾವೆಲ್ ಕಂಪನಿ ವೇ ಟು ವರ್ಲ್ಡ್. ವಿಶ್ವದ ಯಾವುದೇ ಮೂಲೆಗೆ ನೀವು, ನಿಮ್ಮ ಕುಟುಂಬ, ನಿಮ್ಮ ಗ್ರೂಪು ಹೋಗಬೇಕು ಅಂತ ಆಶಯ ಪಟ್ಟಿದಲ್ಲಿ ಹಿಂದೆ ಸಂಪರ್ಕಿಸಿ ನನ್ನ ಅಚ್ಚುಮೆಚ್ಚಿನ ವೇ ಟು ವರ್ಲ್ಡ್. ನಿಮ್ಮೆಲ್ಲರೂ ಗೊತ್ತಿರೋ ಹಂಗೆ ನನ್ನ ಜೀವನದ ಅತ್ಯಂತ ಅಮೋಘವಾದ ಸಮಯ. ನನ್ನ ತಂದೆ ತಾಯಿ ನನ್ನ ಜೊತೆಗೆ ತಮ್ಮ ಮೊಟ್ಟ ಮೊದಲ ಅಂತಾರಾಷ್ಟ್ರೀಯ ಪ್ರವಾಸವನ್ನ ಕೈಗೊಂಡಿದ್ದಾರೆ. ಮೊಟ್ಟ ಮೊದಲ ಅವಾರ್ಡ್ ಗೆದ್ದ ನಂತರ ನಾನು ಮತ್ತೆ ಅಪ್ಪ ಅಮ್ಮ ಬ್ಯಾಂಕಾಕ್ ನಗರದಿಂದ ಬಂದಿದ್ದೀವಿ ದೂರದ ನಾರ್ದರ್ನ್ ಮೋಸ್ಟ್ ಪಾರ್ಟ್ ಆಫ್ ಥೈಲ್ಯಾಂಡ್ ಆದ ಚಿಯಾಂಗ್ ಮೈಗೆ. ಶುಭೋದಯ ನನ್ನ ಪ್ರೀತಿಯ ಸ್ನೇಹಿತರೆ, ನಾವಿದ್ದೀವಿ ನೋಡಿ ಇಲ್ಲಿ ಅಮ್ಮ, ನಾನು, ಅಮ್ಮ, ಅಪ್ಪ ಇಬ್ರು 3 ಜನ ನೋಡೋಣ. ನೀವಿಬ್ರು ಸೇರಿ ಒಬ್ರಲ್ವಾ, ಅದಕ್ಕೆ ಇಬ್ರು ಅಂತ ಹೇಳ್ತಾ ಇದೀನಿ. ಡ್ರೆಸ್ಗಳು ನೋಡಮ್ಮ, ಈ ಥರ ಹಾಕೋತೀವಿ ಡ್ರೆಸ್ಸು. ಅಮ್ಮಂಗೆ ಏನು ಖುಷಿ ಆಗ್ತಾ ಇರೋದು ಅಂದರೆ ಈ ಜಾಗದ ಬಗ್ಗೆ ಅಥವಾ ಥೈಲ್ಯಾಂಡ್ ಬಗ್ಗೆ ಭಾಳ ನೀಟ್ ಆ್ಯಂಡ್ ಕ್ಲೀನಾಗಿ ಇಟ್ಟಿದ್ದಾರೆ. ಊರುಗಳನ್ನ ಕಸ ಕಡ್ಡಿ ಬಿಸಾಕಲ್ಲ ಅಲ್ಲಿ ಇಲ್ಲಿ ಅಂತ ಹೇಳ್ತಾರೆ. ಈ ಥೈಲ್ಯಾಂಡಿಗೆ ಬಂದವರಲ್ಲಿ ಈ ಆನೆ ಡ್ರೆಸ್ ಹಾಕ್ಕೊಂಡೇ ಹಾಕೋತಾರೆ. ಏರ್ಪೋರ್ಟಲ್ಲಿ ಯಾರ್ಯಾರು ಇದನ್ನು ಹಾಕ್ಕೊಂಡಿದ್ದಾರಲ್ಲ ಅವರೆಲ್ಲರೂ ಥೈಲ್ಯಾಂಡ್ಗೆ ಹೋಗಿ ಬಂದಿದ್ದಾರೆ ಅಂತ ಅರ್ಥ. ಅಮ್ಮಂದರು ಮುಂಚೆಯಿಂದ ಬಡ್ಜೆಟ್ ಮಾಡಿ ಎಷ್ಟು ಕಮ್ಮಿಗಾಗುತ್ತೋ ಅಷ್ಟು ಕಮ್ಮಿಗೆ ತೊಗೊಳಕ್ಕೆ ಟ್ರೈ ಮಾಡ್ತಾರೆ ಎಲ್ಲದನ್ನು. ಈಗ ಬೆಳಗಿನ ಕಾರ್ಯಕ್ರಮ ಏನಪ್ಪ ಅಂದರೆ ಕಾರ್ ರೆಂಟಲ್ಲಿ ತೊಗೊಳೋದು. ಅದಾದ ಮೇಲೆ ಆರಾಮಾಗಿದ್ವಿ ರೀ, ಅರ್ಜೆಂಟ್ ಮಾಡ್ತಾಯಿಲ್ಲ ಟೂರ್ನ, ನಿಧಾನಕ್ಕೆ ಮಾಡೋಣ ಅಂತ. ಬೇರೆಯವರು 1 ದಿವಸದಲ್ಲಿ ಮಾಡಿದ್ರೆ ನಾವು 3 ದಿವಸದಲ್ಲಿ ಮಾಡೋಣ ಅಂತ. ಯಾಕೆಂದರೆ ಆರಾಮಾಗಿ ಎದ್ದು ಓಡಾಡಲಿಲ್ಲ ಅಂದರೆ ಉಸಿರು ಮೇಲೆ ಬರುತ್ತೆ. ಅದು ನೋಡಬೇಕು ಇದು ನೋಡಬೇಕು ಅನ್ನೋ ಟೆನ್ಷನ್ ಆಗುತ್ತೆ. ಎಷ್ಟು ನೋಡೋಕ್ಕಾಗತ್ತೋ ಅಷ್ಟೇ ನೋಡೋದು, ಆರಾಮಾಗಿ ನೋಡ್ತೀವಿ. ಏನು ನೋಡಿದ್ರು ಸೂರ್ಯನ ನಮಸ್ಕಾರ ಮಾಡ್ಬೇಕಂತೆ. ನಮ್ಮಮ್ಮ ಥೈಲ್ಯಾಂಡ್ ದೇಶದ ಸೂರ್ಯಗೆ ನಮಸ್ಕಾರ ಮಾಡ್ತಾ ಇದ್ದಾರೆ. ಎಲ್ಲಿದ್ದಾನೆ ಸೂರ್ಯ? ಅಲ್ಲೇ ತಲೆ ಮೇಲೆ ಇದ್ದಾನೆ, ನೆತ್ತಿಯ ಮೇಲಿದ್ದಾನೆ. ಕಾರ್ ರೆಂಟಲ್ಲಿ ತೊಗೊಂಡು ತಿಂಡಿ ತಿಂದು 1-2 ಜಾಗಕ್ಕೆ ಹೋಗ್ತೀವಿ ಅಷ್ಟೇ ಇವತ್ತು. ಆಮೇಲೆ ಸಂಜೆ ಇವತ್ತು ಚಿಯಾಂಗ್ ರೈ ಸ್ಯಾಟರ್ಡೇ ನೈಟ್ ಮಾರ್ಕೆಟ್ ಬಹಳ ಫೇಮಸ್ಸು, ಅದೊಂದನ್ನು ವಿಸಿಟ್ ಮಾಡ್ತೀವಿ. ನಡ್ಕೊಂಬರ್ತಾಯಿದ್ರೆ ಯಾರಾದ್ರು ನೋಡಿದ್ರೆ ನಿಲ್ಲಿಸ್ತಾರೆ ಅಂದ್ಬಿಟ್ಟು ಖುಷಿ ಪಡ್ತಾ ಇದ್ದಾರೆ. ಅಂದರೆ ನೋಡಮ್ಮ, ಡಿಪೆಂಡ್ ಆಗುತ್ತೆ. ತುಂಬ ಟ್ರಾಫಿಕ್ ಇಲ್ಲ, ತುಂಬ ಜನ ಇಲ್ಲ, ಹರಿಬರಿ ಇಲ್ಲ, ಅದಕ್ಕೋಸ್ಕರ ಆರಾಮಾಗಿ ಮಾಡ್ತಾ ಇದ್ದಾರೆ. ಇಲ್ಲಿ ನೋಡಿ, ಇಲ್ಲಿ ಕೋಡ್ ನೇತಾಕ್ಬಿಟ್ಟಿದ್ದಾರೆ. ಇಲ್ಲ, ರೋಡ್ ಸೈಡಲ್ಲಿ ತಿಂತೀರಾ? ಕೇಳೋಣ ಏನು ಸಿಗುತ್ತೆ ಅಂತ. ಏನು ಸಿಗುತ್ತೆ ಮೇಡಮ್? ವಾಟ್ ಯು ಹ್ಯಾವ್ ಫಾರ್ ಬ್ರೇಕ್ಫಾಸ್ಟ್? ಬರೀ ನಾನ್ ವೆಜ್ ಮಾತ್ರ ಇದೆ, ಅದಕ್ಕೋಸ್ಕರ ಬೇಡ ಅಂದರು ಅಮ್ಮ. ಅಂದರೆ ವೆಜ್ ಆಪ್ಷನ್ಸ್ ಬರೀ ಟೋಸ್ಟ್ ಮಾತ್ರ ಇದೆ, ಅದರ ಹೊಟ್ಟೆ ತುಂಬಲ್ಲ. ನಮ್ಮ ಅಪ್ಪ ಓವಲ್ಟಿನ್ ಅಥವಾ ಮಾಲ್ಟೋವಾ ಅನ್ನೋ ಒಂದು ಕಂಪ್ನಿಯಲ್ಲಿ ಕೆಲಸ ಮಾಡ್ತಾಯಿದ್ರು. ಓವಲ್ಟಿನ್ ಅಂದರೆ ಮಾಲ್ಟೋವಾ ಥರದೇ ಒಂದು ಮಾಲ್ಟ್ ಡ್ರಿಂಕು, ಇಲ್ಲಿ ಬಹಳ ಫೇಮಸ್ಸು. ಓ ಹೌದಾ, ಮುಂಚೆ ಓವಲ್ಟಿನ್ ಇಂಡಿಯಾಲಿ ಇತ್ತು, ಮಾಲ್ಟೋವಾ ಅಂತ ಯೂಸ್ ಮಾಡ್ತಾಯಿದ್ರು. ಓವಲ್ಟಿನ್ ನೋಡಿ ಇಲ್ಲಿದೆ. ಗಿವ್ ಮೇಡಮ್ ಒನ್ ಐಸ್ಡ್ ಓವಲ್ಟಿನ್. ರಸ್ತೆ ಬದಿಯಲ್ಲೇ ಒಳ್ಳೊಳ್ಳೆ ಕಾಫಿ ಶಾಪ್ಸು, ಟೀ ಶಾಪ್ಸ್ ಇರುತ್ತೆ. ಅಲ್ಲಿ ನೀವು ಈ ಥರ ಆರ್ಡ್ರ್ ಮಾಡಿದ್ರೆ ಬಿಸಿ ತಣ್ಣನೆದು ಎಲ್ಲ ಕೊಡ್ತಾರೆ. ಇಲ್ಲಿ ನೋಡಿ, ಪಿಂಕ್ ಮಿಲ್ಕು ಏನೇನೋ ಇದೆ ಇವ್ರದ್ದು. ಮಾಚಾ ಟೀ, ಕೊಕೋ ಟೀ, ಗ್ರೀನ್ ಟೀ, ನೆಸ್ಟಿ. ನಾವು ಬಂದಿದ್ದೀವಿ ದ ವೆರಿ ಪ್ರತಿಷ್ಠಿತವಾದ ವೈಟ್ ಟೆಂಪಲ್ಗೆ ಚಿಯಾಂಗ್ ರೈನಲ್ಲಿ. ಈಗಷ್ಟೇ 3 ಟಿಕೆಟ್ ತೊಗೊಂಡೆ. ಅಪ್ಪ ಅಮ್ಮ ರೆಡಿಯಾಗಿದ್ದಾರೆ, ಸಿದ್ಧವಾಗಿದ್ದಾರೆ. ಇಲ್ಲಿ ಹೆಂಗೆ ಬರಬೇಕು ಅಂದರೆ ಚಿಯಾಂಗ್ ರೈಯಿಂದ ಟ್ಯಾಕ್ಸಿ ಬುಕ್ ಮಾಡ್ಕೊಂಬರ್ಬೋದು, ಬಸ್ ಕೂಡ ಇದೆ. ನಿಮ್ಮ ಬಡ್ಜೆಟ್ ತಕ್ಕಂತೆ ಬರ್ಬೋದು. ಪ್ರತಿಯೊಂದಕ್ಕೂ ಆಪ್ಷನ್ಸ್ ಇದೆ. ನೀವು ಯಾವ ಹೋಟೆಲ್ ಅಥವಾ ಹಾಸ್ಟೆಲಲ್ಲಿ ಇರ್ತೀರಾ ಅಲ್ಲಿ ಡೀಟೇಲ್ಸ್ ಕೇಳ್ಕೊಳ್ಳಿ. ಪಬ್ಲಿಕ್ ಬಸ್ ಕೂಡ ಬರುತ್ತೆ ಇಲ್ಲಿಗೆ. ಹಾಗೆ ಪ್ರೈವೇಟ್ ಟ್ಯಾಕ್ಸಿ, ಬೋಲ್ಟು, ಗ್ರ್ಯಾಬು ಎಲ್ಲ ಮಾಡ್ಕೊಂಬರ್ಬೋದು. ಅಥವಾ ಟೂರ್ ಗ್ರೂಪ್ ಜೊತೆ ಬಂದರೆ ಎಲ್ಲ ಟೆಂಪಲ್ಸ್ಗಳನ್ನೂ ಒಟ್ಟಿಗೆ ತೋರಿಸ್ತಾರೆ. ಬಟ್ ನಾನು ಟೂರ್ ಗ್ರೂಪ್ ಜೊತೆ ಬರೋಕ್ಕೆ ಇಷ್ಟಪಡಲ್ಲ. ಯಾಕಂದರೆ ಅಪ್ಪ ಅಮ್ಮಂಗೆ ನಿಧಾನಕ್ಕೆ ಎಕ್ಸ್ಪ್ಲೇನ್ ಮಾಡಬೇಕು, ಪ್ರತಿಯೊಂದು ತೋರಿಸ್ಬೇಕು, ಫೋಟೋಸ್ ವೀಡಿಯೋಸ್ ಮಾಡಬೇಕು ಅಂತಿದ್ದಾಗ ಆರಾಮಾಗಿ ನಾನು ಸಪ್ರೇಟಾಗಿ ಕರ್ಕೊಂಬಂದಿದ್ದೀನಿ. ರೆಡಿನಾ ನೋಡೋದಕ್ಕೆ ವೈಟ್ ಟೆಂಪಲ್ನ? ನಮಸ್ಕಾರ ಕನ್ನಡಿಗರೇ, ಇವತ್ತು ನಾನು ನಿಮಗೆ ಥೈಲ್ಯಾಂಡ್ನ ಅತ್ಯಂತ ಸುಂದರವಾದ ಜಾಗವೊಂದನ್ನು
ತೋರಿಸಲಿದ್ದೇನೆ. ಇದು ಚಿಯಾಂಗ್ ರೈನಲ್ಲಿರೋ ವಾಟ್ ರಾಂಗ್ ಖೂನ್ ವೈಟ್ ಟೆಂಪಲ್. ಆದರೆ ಇಲ್ಲಿ ಹೊರಗಿರುವಂತಹ ಕೈಗಳನ್ನ ಗಮನಿಸಿ, ಇದು ನರಕದ ಸಂಕೇತ. ಅಂದ್ರೆ ನಮ್ಮ ಆಸೆಗಳನ್ನ ಬಿಟ್ಟು ಮೇಲ್ ಬಂದ್ರೆ ಮಾತ್ರ ಆ ಸ್ವರ್ಗದ ಬಾಗಿಲನ್ನ ಸೇರೋಕೆ ಸಾಧ್ಯ ಅನ್ನೋದು ಇಲ್ಲಿರುವಂತಹ ಸಂದೇಶ. ಹೆಂಗನ್ಸ ಟೆಂಪಲ್ ಅಲ್ವಾ? ನೋಡಿ, ಇದನ್ನು ಕಟ್ಟಿರೋದು ಒಬ್ಬ ಇಂಡಿವಿಜುವಲ್ ಮನುಷ್ಯ ಸ್ವಂತ ದುಡ್ಡಲ್ಲಿ. ಇವತ್ತು ನಾವು ನೋಡೋಕ್ಕಾಗ್ತಾ ಇರೋದು ಸ್ವಂತ ದುಡ್ಡಿಂದ ಕಟ್ಟಿರುವಂತಹ ಬಿಳಿ ದೇವಸ್ಥಾನ. ಬನ್ನಿ ಒಳಗೆ ಹೋಗೋಣ. ಹಂಗೆ ಅಂದರೆ ಇದು ನಮ್ಮ ಲೈಫು ಡೆತ್ತು ಇದ್ರ ಬಗ್ಗೆ ಮಾತಾಡುತ್ತೆ. ಸಾಕಷ್ಟು ಒಂದೊಂದು ಜಾಗದಲ್ಲಿ ಒಂದೊಂದು ರೀತಿಯ ಎಕ್ಸ್ಪ್ಲನೇಷನ್ಸ್ ಕೊಟ್ಟಿದ್ದಾರೆ. ನೀವು ಅದನ್ನು ನೋಡ್ಕೋಬೇಕು, ಸಿಂಬಲಿಕಲಿ ಅರ್ಥ ಮಾಡ್ಕೋಬೇಕು. ನಿಮ್ಗೇನೋ ಡೌಟ್ ಇದೆ ನನ್ನ ಕೇಳಿ. ಈ ಅದ್ಭುತ ಕಲೆಯ ಹಿಂದಿರೋದು ಚಲಂಚಾಯ್ ಕೊಸಿಟ್ಪಿಯಾಟ್ ಅನ್ನೋ ಒಬ್ಬ ಶ್ರೇಷ್ಠ ಕಲಾವಿದ. ಇವರು ತಮ್ಮ ಸ್ವಂತ ದುಡ್ಡಿನಿಂದ ಸರಿಸುಮಾರು 8 ಕೋಟಿ ರೂಪಾಯಿ ಅನ್ನ ಹಾಕಿ ಈ ಒಂದು ಬಿಳಿ ಟೆಂಪಲ್ನ ಸ್ವಂತ ದುಡ್ಡಿನಲ್ಲಿ ಸ್ವಂತ ಕೈಯಿಂದ ಕಟ್ಟಿದ್ರು. ವೈಟ್ ಟೆಂಪಲ್ ಎಕ್ಸ್ಪೀರಿಯನ್ಸು ಸಖತ್ತಾಗಿದೆ ಗುರು. ಈ ದೇವಸ್ಥಾನ ಪೂರ್ತಿ ಬಿಳಿ ಬಣ್ಣದಲ್ಲಿ ಇದೆ. ಇದು ಬುದ್ಧನ ಪವಿತ್ರತೆಯ ಸಂಕೇತ. ಇಲ್ಲಿರೋ ಪುಟ್ಟ ಪುಟ್ಟ ಕನ್ನಡಿಗಳು ಬುದ್ಧನ ಜ್ಞಾನ ಇಡೀ ಜಗತ್ತಿಗೆ ಬೆಳಕು ನೀಡಲಿ ಅನ್ನೋದನ್ನ ಸೂಚನೆ ಮಾಡುತ್ತೆ. ಕೇವ್ ಮಾಡಿದ್ದಾರೆ ಒಳಗೆ, ಅದನ್ನು ನೋಡೋಣ ಅಂತ ಬಂದಿದ್ದೀವಿ. ಇದು ಟಿಕೆಟಲ್ಲೇ ಇನ್ಕ್ಲೂಡೆಡ್, ವೈಟ್ ಟೆಂಪಲ್ ಟಿಕೆಟಲ್ಲಿ. ಭಯ ಆಗ್ತಾ ಇದೆಯಾ? ಆ್ಯಕ್ಚುಲಿ ಕತ್ಲಿದೆ ನೋಡಿ, ಎಷ್ಟು ಕತ್ಲಿದೆ ನೋಡಿ. ಇಲ್ಲಿ ಫ್ಲ್ಯಾಶ್ ಹಾಕಿದ್ದೀನಿ, ಅದಕ್ಕೆ ಗೊತ್ತಾಗ್ತಾ ಇಲ್ಲ. ಒಳ್ಳೆ ಹಾಂಟೆಡ್ ಸ್ಟೋರಿ ಥರ ಇದೆ, ಯಾವುದೋ ಅರರ್ ಪಿಕ್ಚರ್ ಒಳಗೆ ಬಂದಂಗೆ. ಅಯ್ಯಪ್ಪ ಅಮ್ಮ, ಇದೆಲ್ಲ ಮನುಷ್ಯರು ಮಾಡಿರೋದು, ಒಬ್ಬ ಆರ್ಟಿಸ್ಟ್ ಮಾಡಿರೋದು. ಇದನ್ನು ಇಷ್ಟನ್ನು ನಂಬಕ್ಕೆ ಸಾಧ್ಯನಾ? ನೀವಿಬ್ರು ಬಿಟ್ಟೋಗ್ಲ ಒಬ್ಬನೇ? ನೀವಿಬ್ರು ಬಿಟ್ಟೋಗ್ಲಾ? ನೀವಿಬ್ರು ಕನ್ನಡಕ ಯಾಕೆ ಕತ್ಲಲ್ಲಿ ಹಾಕೊಂಡಿದ್ದೀರಾ ನಂಗೆ ಅರ್ಥ ಆಗ್ತಾನೆ. ನಾನು ಕೂಲಿಂಗ್ ಗ್ಲಾಸ್ ಹಾಕೊಂಡು ಒಳಗೆ ಬಂದಿದ್ದೀರಾ? ಅಲ್ಲ, ಏನೂ ಕಾಣಲ್ವಲ್ಲ. ಇದೋಡ ಒಂದೊಂದು ಹೆಂಗೆ ಮಾಡಿದಾರೆ ಇಲ್ಲಿ. ಆಹಾ,
ಬುದ್ಧ ಚೆನ್ನಾಗಲ್ಲ ಹಾಂ ನೀವು ಎಕ್ಸ್ಪೀರಿಯನ್ಸ್ ಮಾಡಲಿ ಅಂತ ಈ ಜಾಗನ ಹಿಂಗೆ ಬಿಟ್ಟಿರೋದು. ಬೇರೆ ಯಾರು ಬಂದೇ ಇಲ್ಲ. ಬರ್ತಾರೆ. ಇಲ್ಲಿ ಸ್ವಲ್ಪ ಲೈಟ್ ಇದೆ. ವೈಟ್ ಟೆಂಪಲ್ಗೆ ಆಲ್ಮೋಸ್ಟ್ ನೀವು ಕರೆಕ್ಟಾಗಿ ಬಂದರೆ ಒಂದು ಅರ್ಧ ದಿವಸ ಬೇಕು ಟೈಮು ಅಲ್ವಾ? ಆರಾಮಾಗಿ ನೋಡಿ ಸುತ್ತಾಡ್ತೀರಿ ಅಂದರೆ. ನೋಡಿ ಗೋಲ್ಡನ್ ಟೆಂಪಲ್ ಹೆಂಗಿದೆ, ಚೆನ್ನಾಗಿದೆಲ್ಲ. ವೈಟ್ ಟೆಂಪಲ್ ಟಿಕೆಟಲ್ಲಿ ನೀವು ಗೋಲ್ಡನ್ ಟೆಂಪಲ್ ಕೂಡ ನೋಡ್ಬೋದು. ಗೋಲ್ಡನ್ ಟೆಂಪಲಲ್ಲಿ ಫಿಶ್ ಫೀಡಿಂಗ್, ಇಲ್ಲಿ ಹಣವನ್ನು ಹಾಕಿ ಮೀನುಗಳಿಗೆ ಊಟ ಹಾಕ್ಬೋದು. ದೊಡ್ಡದಾದ ಗಣೇಶನ ವಿಗ್ರಹ ಇರೋದು ಬಹಳ ವಿಶೇಷ. ಅದನ್ನು ಕೂಡ ಹತ್ತಿರದಿಂದ ನಿಮಗೆ ತೋರಿಸ್ತೀನಿ ಬನ್ನಿ. ವಾವ್, ಜಾಗ ಸಕ್ಕತ್ತಾಗಿದೆ. ಅಪ್ಪ ಅಮ್ಮನ ಹಿಂದೆ ಇದ್ದಾರೆ. ಅಪ್ಪ ಅಮ್ಮ ಎಲ್ಲರನ್ನು ಮಾತಾಡಿಸ್ಕೊಂಡು ಖುಷಿಯಾಗಿ ಓಡಾಡ್ತಾ ಇದ್ದಾರೆ. ಹೊಸ ಕಲ್ಚರು, ಹೊಸ ಟ್ರೆಡಿಷನ್ಸ್ನ ನೋಡಿದಾಗ ಶುರುಲಿ ಶಾಕ್ ಆದರು. ಹೋಗ್ತಾ ಹೋಗ್ತಾ ಎಲ್ಲ ಫ್ರೆಂಡ್ಲಿ ಆಗ್ತಾರೆ. ಇದು ಫಿಶ್ ಫೀಡಿಂಗ್ ಪಾಯಿಂಟ್. ಇಲ್ಲಿ ಮೀನುಗಳಿಗೆ ಊಟ ಹಾಕ್ಬೋದು. ಅಯ್ಯೋ ಅಯ್ಯೋ ಅಯ್ಯೋ, ತಿಂದು ಊಟ ಮಾಡಿ ಸರಿಯಾಗಿ ಕೊಬ್ಬಿದ ಕುರಿಗಳ ಥರ ಆಗ್ಬಿಟ್ಟಿದೆ. ಹಿಂಗಾಗಿದೆ ನೋಡೋ ಮೀನುಗಳು. ಸಾಕಾಗಿದೆ ಜಾಗ. ಗಣೇಶನನ್ನು ತುಂಬ ಆರಾಧನೆ ಮಾಡ್ತಾರೆ. ವೈಟ್ ಟೆಂಪಲ್ನ ಕಟ್ಟಿದ ಮಹಾನ್ ಕಲಾವಿದ ಇವರೇ. ನಿಜವಾಗ್ಲೂ ಒಂದು ದೊಡ್ಡ ಸಲ್ಯೂಟ್ ಹೊಡಿಲೇಬೇಕು. ಇಂಥ ಒಂದು ಅತ್ಯದ್ಭುತವಾದ ಜಾಗ, ಹಣ ಇರಲಿ ಇಲ್ಲದೆ ಇರಲಿ, ಎಷ್ಟೋ ವರ್ಷಗಳ ಟೈಮ್ ತೊಗೊಂಡು ಕಟ್ಟಿದ್ದು ಭಾಳ ವಿಶೇಷ. ಈ ಜಾಗದಲ್ಲಿ ಗಣೇಶನ ಚಿಕ್ಕ ಚಿಕ್ಕ ಎಂಬ್ಲಮ್ಸು ಮತ್ತು ಕುತ್ತಿಗೆಗೆ ಹಾಕೊಳ್ಳೋದು ಅವನ್ನೆಲ್ಲ ಮಾಡಿದ್ದಾರೆ. ಮತ್ತು ಗಣೇಶನದು ಕಪ್ಸ್ ಕೂಡ ಮಾಡಿದ್ದಾರಪ್ಪ. ನಮ್ಮ ತಂದೆಯ ಫೇವ್ರೆಟ್ ದೇವರು ಗಣೇಶ. ಮನೆ ತುಂಬ ಗಣೇಶಗಳಿದೆ. ಇಲ್ಲೂ ಗಣೇಶ ಟೆಂಪಲ್ ನೋಡಿ ಫುಲ್ ಖುಷಿ ಆಗ್ಬಿಟ್ಟಿದ್ದಾರೆ ಅನ್ಸುತ್ತೆ. ಏನಂತೀಯ? ನೋಡಿ ಹೇಗಿದೆ ಗಣೇಶನಿಗೆ ಉಗ್ರವಾದ ರೂಪ ಕೊಟ್ಟಿರುವಂತಹ ಮೂರ್ತಿ. ಗಣೇಶನ ಫೋಟೋಗಳಿವೆ, ಎಲ್ಲ 300 ರೂಪಾಯಿ ಪರ್ ಫೋಟೋ. ಇದು ತೊಗೋತಾ ಇದ್ದೀವಿ 500 ಬಾತ್. ಮೊದಲು ನಮಿಸುವೆ ಗಣನಾಥ ಎನ್ನ ಆದಿಯಲಿ ನಿನ್ನ ಆರಾಧಿಸಿದರೆ ಸಕಲ ಕಾರ್ಯ ಸಿದ್ಧಿಯಾಗೋ. ಮೊದಲು ನಮಿಸುವೆ ಗಣನಾಥ ಎನ್ನ ಹೃದಯದಿ ನೆಲೆಸೋ ಗಣನಾಥ. ಇಂಗ್ಲೆಂಡ್ ದೇಶದಲ್ಲಿ ಗಣೇಶನ ನೋಡಿ ತುಂಬ ಖುಷಿ ಆಯಿತು. ಸೊ ನಮ್ಮ ಫೇವ್ರೇಟ್ ದೇವರು ಗಣೇಶ. ನಮ್ಮ ಮನೇಲಿ ಎಲ್ಲ ಕಡೆಯೂ ಗಣೇಶನ್ನೇ ಇಟ್ಟಿದ್ದೀವಿ. ಸೊ ಹಾಗಾಗಿ ನನಗೆ ಗಣೇಶ ಅಂದರೆ ತುಂಬಾ ಇಷ್ಟ. ಎಲ್ಲ ಪೂಜೆಗಿಂತ ಮೊದಲು ನಾವು ಪೂಜೆ ಮಾಡೋದೇ ಗಣೇಶನ್ನ. ಹಾಗಾಗಿ ಗಣೇಶನ ಕಂಡ್ರೆ ಎಲ್ರಿಗೂ ಇಷ್ಟ, ಯಾರಿಗೂ ಇಷ್ಟ ಇಲ್ಲ. ಹಾಗಾಗಿ ನಾವು ಇಲ್ಲಿ ಗಣೇಶನ ಮೂರ್ತಿ ನೋಡಿ ತುಂಬ ಖುಷಿ ಆಯಿತು. ಇಲ್ಲೇನು ನೋಡ್ತಾ ಇದ್ದೀರಾ, ಬೋಧಿ ಮರವನ್ನು ರೆಪ್ಲಿಕೇಟ್ ಮಾಡಿದ್ದಾರೆ. ಇಲ್ಲಿ ಬೋಧಿ ಲೀಫ್ ಅಂತ 30 THB ಅಂದರೆ ಸರಿ ಸುಮಾರು 90 ರೂಪಾಯಿಗೆ ಈ ಥರ ಒಂದು ಎಲೆಯನ್ನು ಮಾರ್ತಾ ಇದ್ದಾರೆ. ಮೆಟಲ್ ಶೀಟ್ ಇದು. ಇದರ ಮೇಲೆ ಏನೋ ಒಂದು ರೀತಿಯ ವಿಶೇಷ ಇದೆ ಥಾಯ್ ಭಾಷೆಯಲ್ಲಿ. ಇಲ್ಲಿ ಮಾರ್ಕರ್ಸ್ ಯೂಸ್ ಮಾಡಿಬಿಟ್ಟು ನೀವು ನಿಮ್ಮ ಪೆನ್ನಿನ ಮೂಲಕ ನಿಮ್ಮ ಕುಟುಂಬದವರ ಹೆಸರನ್ನು ಬರೆದು ಅಲ್ಲಿ ನಿಮ್ಮ ಮನಸ್ಸಲ್ಲಿರುವಂತಹ ಕೋರಿಕೆಯನ್ನು ಹಾಕುವಂತಹ ಜಾಗ. ಸೊ ಫಸ್ಟು ಸಂಪೂರ್ಣವಾಗಿ ನಮ್ಮ ಇಡೀ ಗ್ಲೋಬಲ್ ಕನ್ನಡಿಗ ಫ್ಯಾಮಿಲಿಗೆ ಒಳ್ಳೆಯದಾಗಲಿ ಅಂತ ವಿಶ್ ಮಾಡಿದ್ದೀವಿ, ಬರೆದಿದ್ದೀವಿ. ನಮ್ಮ ತಂದೆ ಹೆಸರು, ತಾಯಿ ಹೆಸರು, ನನ್ನ ಹೆಸರು, ತಮ್ಮನ ಹೆಸರು, ನಮ್ಮ ಸಿಸ್ಟರ್ ಇನ್ ಲಾ ಹೆಸರು, 2 ಮಕ್ಕಳ ಹೆಸರು ಅದು ಕೂಡ ಬರೆದಿದ್ದೀವಿ. ಈಗ ಅಮ್ಮ ಇದನ್ನು
ಅಲ್ಲಿಗೆ ಕಟ್ಟಲಿದ್ದಾರೆ. ಈ ಕೊಳದಲ್ಲಿ ಚೇಂಜನ್ನು ಹಾಕಲಾಗತ್ತೆ ದೇವರಿಗೆ ಆಫರಿಂಗ್ ರೂಪದಲ್ಲಿ. ಎಲ್ಲ ಕನ್ನಡಿಗರಿಗೆ ಒಳ್ಳೆಯದಾಗಲಿ. ಜೈ ಕರ್ನಾಟಕ. ಅಮ್ಮ ಒಂದು ಪ್ರಶ್ನೆ ಕೇಳ್ತಾಯಿದ್ರು, ಆ ಬೋಧಿ ಎಲೆಗಳನ್ನೆಲ್ಲ ಎಲ್ಲಿ ಕಟ್ತಾರೆ ಅಂತ. ಅಷ್ಟೊಂದು ಸಾವಿರಾರು ಜನ ಮಾಡೋದು ನೋಡಿ ಎಲ್ಲಿ ಕಟ್ಟಿದ್ದಾರೆ ಅಂತ. ಈ ನಡೆಯೋ ದಾರಿಲಿ ಸಂಪೂರ್ಣವಾಗಿ ಕಟ್ಕೊಂಡು ಹೋಗಿದ್ದಾರೆ ಮೇಲ್ಗಡೆ. ಅಂದರೆ ಯಾವುದನ್ನು ಬಿಸಾಕಲ್ಲ. ಅಪ್ಪ ಹೇಳ್ತಿದ್ರು ಬಿಸಾಕ್ಬಿಡ್ತಾರೆ ನಾವು ಸ್ವಲ್ಪ ದಿವಸಗಳಾದ್ಮೇಲೆ ಅಂತ. ನೋಡಿ ಇಲ್ಲಿ ನೋಡಿದ್ರೆ ಗೊತ್ತಾಗುತ್ತೆ ಸಾಕ್ಷಿ. ಅಷ್ಟು ಹಾಗೆ ಇಂಟ್ಯಾಕ್ಟ್. ಯಾರ್ಯಾರು ಪ್ರಾರ್ಥನೆ ಮಾಡಿ 30 ಬಾತ್ ಕೊಟ್ಟಿಲ್ಲಿ ವಿಶ್ವಾಸನ ಹಾಕಿದ್ದಾರೆ, ಅವ್ರ ವಿಶ್ವಾಸ ಅಷ್ಟೂ ಇವತ್ತಿಗೂ ಇಲ್ಲೇ ಇದೆ. ಈ ದೇವಸ್ಥಾನದ ಕೆಲಸ ಇನ್ನೂ ನಡೀತಾನೆ ಇದೆ. ಇದು ಪೂರ್ಣ ಆಗೋದಕ್ಕೆ 2070 ಸಮಯ ತಗೋಬೋದಂತೆ. ನೀವು ಥೈಲ್ಯಾಂಡಿಗೆ ಬಂದರೆ ಈ ಜಾಗವನ್ನು ಖಂಡಿತ ಮಿಸ್ ಮಾಡಬೇಡಿ. ವಾಶ್ರೂಮ್ನ ಹೆಂಗೆ ಮಾಡಬೇಕು ಅಂತ ತೋರಿಸ್ಕೊಟ್ಟಿದ್ದಾರೆ. ಇಷ್ಟು ಗ್ರ್ಯಾಂಡಾಗಿರೋ ವಾಶ್ರೂಮ್, ಒಳ್ಳೆ ಪ್ಯಾಲೇಸ್ ಥರ ಪ್ರಾಬಬ್ಲಿ ವರ್ಲ್ಡಲ್ಲಿ ಬೇರೆ ಎಲ್ಲೂ ಸಿಗಲ್ಲ. ಹೌದಾ? ಹೆಂಗಿದೆ ಜಾಗ. ಇದು ಲೇಡೀಸ್ ಸೈಡು, ಜೆಂಟ್ಸ್ ಸೈಡ್ ಮಾಡಿದ್ದಾರೆ. ಒಳ್ಳೆ ಪ್ಯಾಲೇಸ್ ರೂಪದಲ್ಲಿ ಕಟ್ಟಲಾಗಿದೆ ಈ ಒಂದು ವಾಶ್ರೂಮ್ನ. ವಾವ್. ಟೆಂಪಲಿಂದ ಹೊರಗೆ ಬಂದರೆ ಎಲ್ಲ ಕಡೆನೂ ಫುಡ್ ಕೋರ್ಟ್ಸ್ ಮಾಡಿದ್ದಾರೆ. ಊಟ ತಿಂಡಿ ಮಾಡೋದಕ್ಕೆ ಏನು ಯೋಚನೆ ಇಲ್ಲ. ಕೆಫೆಗಳಿದೆ, ಎದುರುಗಡೆನೇ ಫುಡ್ ಕೋರ್ಟ್ ಇದೆ. ಒಂದು ಅರ್ಧ ಗಂಟೆ ಆಚೆ ಕಡೆನೂ ವಾಕಿಂಗ್ ಮಾಡಿದ್ರೆ ನಿಮಗೆ ಊಟ ತಿಂಡಿ ಎಲ್ಲ ಸಿಗುತ್ತೆ. ಮೋಸ್ಟ್ಲಿ ಒಂದು 7-11 ಕೂಡ ಖಂಡಿತ ಇರುತ್ತೆ. ಸೊ ಇದು ನಮ್ಮ ಬಿಳಿ ದೇವಸ್ಥಾನದ ಕತೆ. ಎದುರುಗಡೆ ಇರುವಂತಹ ಫುಡ್ ಕೋರ್ಟು. ಊಟ ಮಾಡೋಣ ಅಂತ ಬಂದಿದ್ದೀವಿ. ಮೆನೂಲಿ ಥ್ಯಾಂಕ್ ಯು. ಇಡೀ ಮೆನೂಲಿ ನಮಗೆ ಫ್ರೈಡ್ ರೈಸ್ ಸಿಕ್ತು, ಮತ್ತು ಮಿಕ್ಸ್ಡ್ ವೆಜಿಟೇಬಲ್ಸ್ ಕರಿ ವಿತ್ ರೈಸ್ ಸಿಕ್ತು, ಹಾಗೆ ಪಡ್ತಾಯಿ ಸಿಕ್ತು. ಅಪ್ಪನಿಗೆ ಎಗ್ ಬೇಕಂತೆ, ಸೊ ಅಪ್ಪನಿಗೆ ಎಗ್ಗು ಆಮ್ಲೆಟ್ ಥರ ತೊಗೊಂಡಿದ್ದೀನಿ. ಸೊ ಈ ಥರ ಕೊಟ್ಟಿದ್ದಾರೆ ಕೈಗೆ. ಇದನ್ನೇ ಇವಾಗ ಹೋಗಿ ತಿನ್ನೋದು. ಇದನ್ನು ತಿನ್ನೋದಲ್ಲ ಇದು ಹೊಡ್ಕೊಳ್ಳುತ್ತೆ, ಅವಾಗ ಹೋಗಿ ಇಸ್ಕೊಳ್ಳೋದು ಊಟನ. ಚೆನ್ನಾಗಿತ್ತು ಊಟ, ಏನು ಮೋಸ ಇರಲಿಲ್ಲ. 300 ಬಾತ್ ಖರ್ಚಾಯಿತು ಎಲ್ಲ ಸೇರಿ, ಅಂದರೆ 900 ರೂಪಾಯಿ. ಬರಬೇಕಾದ್ರೆ ಟ್ಯಾಕ್ಸಿ ಕಮ್ಮಿಗೆ ಸಿಗುತ್ತೆ. ಯಾಕೆಂದರೆ ಸಿಟಿಯಿಂದ ಇಲ್ಲಿಗೆ ಬರೋದು. ವಾಪಸ್ ಹೋಗಬೇಕಾದ್ರೆ 228 ಬಾತು, ಅಂದರೆ ಆಲ್ಮೋಸ್ಟು 660 ರೂಪಾಯಿ ಕಟ್ಟಬೇಕು ಟ್ಯಾಕ್ಸಿಗೆ. ಬರ್ತಾ ಕೇವಲ 200 ರೂಪಾಯಿ ಸಿಕ್ಕಿತ್ತು. ಯಾಕಂದರೆ ಇದು ಸಿಟಿ ಆಚೆ ಇದ್ದೀವಿ. ಸಿಟಿ ಆಚೆಯಿಂದ ಸಿಟಿಗೆ ಹೋಗ್ಬೇಕಲ್ಲ, ಅದಕ್ಕೆ. ಸನ್ಸೆಟ್ ಟೈಮಲ್ಲೂ ತುಂಬ ಚೆನ್ನಾಗಿ ಕಾಣುತ್ತೆ ವೈಟ್ ಟೆಂಪಲ್ಲು. ರೋಡ್ಗಳೆಲ್ಲ ನೋಡಿ, ನಾರ್ತ್ ಆಫ್ ಥೈಲ್ಯಾಂಡು, ಅಂದರೆ ಒಂದು ಹಳ್ಳಿಯ ಪ್ರದೇಶ ಆದರೂ ಕೂಡ ರಸ್ತೆಯ ಕ್ವಾಲಿಟಿ, ಮೇಂಟೆನೆನ್ಸು ನೋಡಿ ಕಲಿ ಮಾಡಿ ತಿಳಿ. 2-3 ದಿವಸ ಟೂರ್ ಇರೋದ್ರಿಂದ ಅಪ್ಪ ಅಮ್ಮಂಗೆ ಟೋಪಿ ಕೊಡ್ಸೋಣ ಅಂದ್ಕೊಂಡೆ. ಯಾಕಂದರೆ ತುಂಬ ಬಿಸಿಲಿದೆ ಇಲ್ಲಿ. ಡ್ರೆಸ್ಗಳು ಕೂಡ ಯೂನಿಕ್ ಆಗಿದೆ ಇಲ್ಲಿ. ಕೇಳೋಣ ರೇಟ್ ಎಷ್ಟು ಅಂತ. ಟೋಪಿ ಆದರೂ ತೊಗೊಳ್ಳೋಣ. 100 ಬಾತ್ ಹೇಳ್ತಾ ಇದ್ದಾರೆ, 200 ರೂಪೀಸ್. ಅಮ್ಮ ಟೋಪಿ ಹಾಕ್ತೀನಿ ಬಾ ನಿನಗೆ. ಒಂದು ಟೋಪಿ ತೊಗೊಂಡ್ವಿ, 100 ಬಾತ್. ಈ ಮೇಡಮ್ ಡ್ರೆಸ್ ನೋಡಿ ಚೆನ್ನಾಗಿದೆ, ಗುಡ್ ಡ್ರೆಸ್ ಮೇಡಮ್. ಥ್ಯಾಂಕ್ ಯು. ಮಕ್ಕಳ ಡ್ರೆಸ್ಸು ಎಷ್ಟು ಮುದ್ದಾಗಿದೆ ಅಲ್ಲ. ಎಷ್ಟು ಇದು? 179 ಬಾತ್. 200 ಬಾತ್ ಅಂದರೆ 600 ರೂಪಾಯಿ. ಹೌದು. ಅಪ್ಪ ಈ ಕಡೆ ನೋಡ್ತಾ ಇದ್ದಾರೆ, ಅಮ್ಮ ಆ ಕಡೆ ನೋಡ್ತಾ ಇದ್ದಾರೆ. ಸೊ ಇದು ಬೆಸ್ಟ್ ಸೆಲ್ಲರ್ ಅಂತೆ. ದಿಸ್ ಫಾರ್ ಮ್ಯಾನ್ ಆರ್ ವುಮೆನ್? ವುಮೆನ್. ಚಿಯಾಂಗ್ ರೈಲಿ ಹಾಟ್ ಏರ್ ಬಲೂನ್ ಎಕ್ಸ್ಪೀರಿಯನ್ಸ್ ಕೂಡ ಇದೆಯಂತೆ. ನೋಡಿ ಇವಾಗ ನೋಡ್ತಾ ಇದ್ದೀನಿ ನಾನು. ಸಕ್ಕತ್ತಾಗಿರುತ್ತೆ. ನೀವು ಹಾಟ್ ಏರ್ ಬಲೂನ್ ಎಕ್ಸ್ಪೀರಿಯನ್ಸ್ ಮಾಡಬೇಕು ಅಂದರೆ ಸಿಂಗಾ ಪಾರ್ಕ್ ಅಂತ ಒಂದು ಜಾಗ ಇದೆ. ಆ ಸಿಂಗಾ ಪಾರ್ಕಿಗೆ ಹೋಗ್ಬೇಕಂತೆ. ವಾಪಸ್ಸು ಹೋಟೆಲ್ ಹತ್ರ ಬಂದ್ವಿ. ಈಗ ಸ್ವಲ್ಪ ರೆಸ್ಟ್ ಮಾಡ್ತೀವಿ. ನಮ್ಮ ಪಕ್ಕನೇ ಇಡೀ ಚಿಯಾಂಗ್ ರೈನ ಪ್ರಾಂತ್ಯದ ಅತ್ಯಂತ ದೊಡ್ಡ ಊಟದ ಬೀದಿ ವ್ಯಾಪಾರ ಶುರು ಆಗಲಿದೆ. ಇವತ್ತು ಸಂಜೆ ಒಂದು ಫುಡ್ ಫೆಸ್ಟಿವಲ್ ಇದೆ ಅಂತೆ. ಅದನ್ನು ಕೂಡ ಎಲ್ಲ ಸೇರಿ ಅಟೆಂಡ್ ಮಾಡ್ತೀವಿ. ಅಮ್ಮ ಎಲ್ಲಿಗೆ ಹೋಗ್ತಾ ಇದ್ದೀವಿ? ಫೇಮಸ್ ಮಾರ್ಕೆಟ್ ಪ್ಲೇಸ್. ಎಲ್ಲಿ? ಯಾವ ಊರು ಹೆಸರು? ಚಿಯಾಂಗ್ ರಾಯ್. ಚಿಯಾಂಗ್ ಸಾಯಾ? ನಮ್ಮ ಹೋಟ್ಲಿಂದ ಹೊರಗೆ ಬಂದು ರೈಟ್ ಟರ್ನ್ ಮಾಡಿದ್ರೆ ನೈಟ್ ಮಾರ್ಕೆಟ್ ಶುರು. ವಾವ್. ಅದಕ್ಕೆ ಯಾವಾಗಲೂ ನೆನ್ಪಿಟ್ಕೊಳ್ಳಿ, ಯಾವುದೇ ದೇಶಕ್ಕೆ ಅಥವಾ ಯಾವುದೇ ಊರಿಗೆ ಹೋದರೂ ಸಿಟಿ ಸೆಂಟ್ರಲ್ ಉಳ್ಕೊಳ್ಳುವಂತಹ ಅಭ್ಯಾಸ ಮಾಡ್ಕೊಳ್ಳಿ. ಅವಾಗ ಏನಾಗುತ್ತೆ ಅಂದರೆ ನಿಮಗೆಲ್ಲ ಆ್ಯಕ್ಟಿವಿಟೀಸ್ ಸಿಗುತ್ತೆ. ಸುತ್ತಾಡೋದಕ್ಕೆ ಕಾರು ಬೈಕ್ ಯೂಸ್ ಮಾಡಿ ಬೇರೆ ಬೇರೆ ಕಡೆ ಹೋಗ್ಬೋದು. ಬಟ್ ಕೆಲವು ಸಲ ಅಪರೂಪಕ್ಕೆ ಒಳ್ಳೊಳ್ಳೆ ಅನುಭವದ ಜಾಗ ಇರುತ್ತೆ. ಈಗ ಥೈಲ್ಯಾಂಡಲ್ಲೂ ಸಾಕಷ್ಟು ಜಾಗಗಳಲ್ಲಿ ಕೆಲವು ಕಡೆ ಹೋದರೆ ಆನೆ ಬೆಳಗ್ಗೆ ನಿಮ್ಮನ್ನ ಎಬ್ಸತ್ತಮ್ಮ ಬಂದ್ಬಿಟ್ಟು ಹೇಳು ಸಾಕು, ಅಲಾರ್ಮ್ ಕ್ಲಾಕ್ ಥರ. ಹಾಂ, ಜಿರಾಫೆಗಳೆಲ್ಲ ಇರುತ್ತೆ. ಆ ಥರ ಅನುಭವ ಪಡಿಬೇಕು ಅಂದರೆ
ಹೋಗಲ್ಲಿ ಉಳಿಲೇಬೇಕು. ರೋಡವ್ರಿಗೆ ತೊಂದರೆ ಆಗಬಾರ್ದು ಅಂತ ರೋಡನ್ನು ಮಧ್ಯ ಬಿಟ್ಕೊಂಡಿದ್ದಾರೆ. ಈ ಕಡೆ ಎಲ್ಲ ರೋಡ್ಗಳನ್ನು ಕ್ಲೋಸ್ ಮಾಡಲಾಗಿದೆ. ಇಲ್ಲಿಂದ ಅಯ್ಯೋ ಭಯಾನಕ ದೊಡ್ಡ ಮಾರ್ಕೆಟಪ್ಪ ನೋಡಿ ಹೆಂಗಿದೆ. ಲೆಫ್ಟಾ ಅಪ್ಪಂಗೆ ರೈಟು, ನನಗೆ ಲೆಫ್ಟ್, ಅಯ್ಯೋ ಅಮ್ಮಂಗೆ ಲೆಫ್ಟು. ಯಾರು ಗೆಲ್ತಾರೋ ಅವ್ರ ಕಡೆಗೆ. ಹಾಂ ನೋಡಿ ನೀನು ಗೆದ್ದೆ. ಯಾವ ಕಡೆಗೆ? ಲೆಫ್ಟು. ಅವರೇ ಗೆದ್ದಿದ್ದು. ನಾವಿಬ್ರು ಹಿಂಗೆ ಮಾಡೋದಲ್ಲ, ಇಬ್ರು ಸೋತಂಗೆ. ಇಲ್ಲ ಥೈಲ್ಯಾಂಡ್ ದೇಶದ ಲಾಟ್ರಿ ಟಿಕೆಟು ಅಮ್ಮ. ಈ ದೇಶದಲ್ಲಿ ಸಿಕ್ಕಾಪಟ್ಟೆ ಲಾಟ್ರಿ ಆಡ್ತಾರೆ. ಇದು ಚಕ್ಕೋತ ಹಣ್ಣು ಥರ. ಹಾಂ ಅಲ್ಲಿ ಹುಣಸೆಕಾಯಿ ಮಾರ್ತಾರೆ ನೋಡಮ್ಮ. ಏನಂದರೆ ಸೋಯಾ ಮಿಲ್ಕು. ಈ ದೇಶದಲ್ಲಿ ನಾರ್ಮಲ್ ಹಾಲ್ಗಿಂತ ಸೋಯಾ ಹಾಲು ಜಾಸ್ತಿ ಕುಡಿತಾರೆ. ಮತ್ತು ಸ್ವೀಟ್ ಸ್ಟಿಕ್ಕಿ ರೈಸ್ ವಿತ್ ಲಾಂಗನ್. ಇದು ಸ್ಟಿಕ್ಕಿ ರೈಸ್ ವಿತ್ ಲಾಂಗನ್. ಟ್ರೈ ಮಾಡ್ತೀರಾ ಅದರೊಂದು? ಓಕೆ ಥ್ಯಾಂಕ್ ಯು. ಬೇಡಪ್ಪ ಅಂತೆ. ಅವಕಾಡೋ ಎಷ್ಟು ಚೆನ್ನಾಗಿದೆ ನೋಡಿ. ಇದು ಅಕ್ಕಿ ಎಲ್ಲ ಇಡೋದಕ್ಕೆ ಆ ಥರ ಬ್ಯಾಂಬೂಯಿಂದ ಮಾಡಿರೋದಂತೆ. ಹಾಂ ಸಖತ್ತಾಗಿದೆ ಇದು ನೋಡಿದು. ಬ್ಯಾಂಬೂ ಹ್ಯಾಂಡಿಕ್ರಾಫ್ಟ್. ಹಾಂ ಸಂಡಿಗೆ ಅಮ್ಮ. ಗಿಡ ಮರ ಮಾರ್ತಾರೆ ನೋಡು. ಹಲೋ ನಮಸ್ಕಾರ ಎಲ್ರಿಗೂ. ನಾನು ಗ್ಲೋಬಲ್ ಕನ್ನಡಿಗನ ಅಮ್ಮ ಶಚಿ ಮಾತಾಡ್ತಿರೋದು. ನೀವು ನೋಡ್ತಾ ಇದ್ದೀರಾ ಥೈಲ್ಯಾಂಡ್ ದೇಶದಲ್ಲಿ ಪಟಾಪಟಿ ಚಡ್ಡಿಗಳನ್ನು. ನಾನು ಅಂದ್ಕೊಂಡಿದ್ದೆ ನಮ್ಮ ಹಳ್ಳಿಗಳ ಕಡೆ ಮಾತ್ರ ಪಟಾಪಟಿ ಚಡ್ಡಿ ಉಪಯೋಗಿಸ್ತಾರೆ ಅಂತ. ಆದರೆ ಇಲ್ಲಿ ನೋಡಿ ನಂಗೆ ತುಂಬ ಆಶ್ಚರ್ಯ ಆಗ್ತಾ ಇದೆ. This is banana, right? Yes. This is spicy, this is salt. This one banana barbecue. ಫ್ಲೇವರ್ ಇದೆ. ಒರಿಜಿನಲ್ಲು ಚೀಸು ಬಾರ್ಬಿಕ್ಯೂ. Yeah. ಬಾರ್ಬಿಕ್ಯೂ ಯಾವ ಥರ ಪೈನಾಪಲ್ನ ಹಿಟ್ಟಲ್ಲಿ ಹಾಕಿ ಕರ್ದಿರೋದನ್ನ ನೋಡಿದ್ಯಾ? ಜಿಲೇಬಿ ಮಾಡ್ತಾರಲ್ವ ಮದುವೆ ಮನೇಲೆಲ್ಲ ಮಾಡ್ತಾರೆ. ಹಾಂ ಕರೆದು ಬೋಂಡ ಮಾಡಿಬಿಟ್ಟಿದ್ದಾರೆ. ಇದೆ ಇವರೇ ಟ್ರೈಬಲ್ಸ್. ಅವ್ರ ಜೊತೆ ಒಂದು ಫೋಟೋ ತೆಗಿ. ಫೋಟೋ ತೆಗಿ. ನಮ್ಮ ಆಖಾ ಅನ್ನೋ ಟ್ರೈಬು. ನೈಸ್ ಮೀಟಿಂಗ್ ಯು. ನೋಡಿ ಇವ್ರು ಮಾರೋದು ಜ್ಯುವೆಲರೀಸ್ ಇವೆಲ್ಲ. ಕೈಯಿಂದ ಮಾಡಿರೋ ಸರಗಳನ್ನ 3 ತೊಗೊಂಡ್ವಿ. ಒಂದು ಅಮ್ಮಂಗೆ ತೊಗೊಂಡ್ರು, ಇನ್ನೂ 2 ತೊಗೊಂಡ್ರು ಇಷ್ಟಪಟ್ಟು. ನೋಡಿ ಅವ್ರು ಮಾಡಿರೋದು ಕೈಗೆ ಹಾಕಿದೆ ಅಮ್ಮಂಗೆ. ಇದೊಂದು ತೊಗೊಂಡೆ, ಚೆನ್ನಾಗಿದೆ. ಆನೆ ವಿತ್ ಕಲರ್ ಮಣಿ. ಥರ ಐಸ್ ಕ್ರೀಮ್ ನೀವು ನೋಡಿರಲ್ಲ. ಇದು ಯಾವ ಥರ ಐಸ್ ಕ್ರೀಮ್? One set? Yeah. Okay.
YouTuber? Yes. Where are you guys from? Thailand? Korea. Thailand. Joshi. 이게 아저씨. What's your channel name? 오빠인데. Global Kannadiga. Global Kannadiga. Global. 구독해줄게. Very cute ice cream. Coconut ice cream? Yes. ನೋಡಿ ಹೆಂಗೆ ಕೊಡ್ತಾರೆ ಐಸ್ ಕ್ರೀಮ್ನ ಪುಟಾಣಿ ಕೋನ್ಗಳಲ್ಲಿ. ಹೌ ಮಚ್ ಯು ಚಾರ್ಜ್? 30 baht. 30 ಬಾತ್. 90 ರೂಪಾಯಿ. ಇವರೆಲ್ಲ ಕೊರಿಯಾದಿಂದ ಬಂದಿದ್ದಾರೆ. ಯು ಲೈಕ್ ಥೈಲ್ಯಾಂಡ್? ಯಾ ಐ ಲವ್ ಇಟ್. ಯಾ ಯು ಲೈಕ್ ಇಟ್? ಐ ವಿಲ್ ಕಮ್ ಟು ಕೊರಿಯಾ ಸೂನ್. ವೇರ್? ಐ ಡೋಂಟ್ ನೋ, ಮೇಬಿ ವೆರಿ ಸೂನ್. I will meet you. Let's party in Korea. I hope so. Meet my parents, my father, my mother. They are from India too. Yeah. Almost half million people. You like the ice cream? Yeah? Ice cream is good? ನನಗೂ ಕೊಡ್ತಿದ್ದಾರೆ. ಅಪ್ಪ ಅಮ್ಮ ಐಸ್ ಕ್ರೀಮ್ ತಿನ್ನಲ್ಲ. I like it. ನೋಡಿ ನಮ್ಮ ಜೊತೆಗೆ ಮೇರಿ ಇದ್ದಾರೆ. ಅವರು ನಮ್ಮ ಜೊತೆಗೆ ಐಸ್ ಕ್ರೀಮ್ ಟೇಸ್ಟ್ ಮಾಡ್ತಾ ಫ್ರೆಂಡ್ ಆಗಿದ್ದು. ಇವರು ನಾರ್ವೆಯ ಆಸ್ಲೋ ಇಂದ ಬಂದಿದ್ದಾರೆ. ಆಲ್ರೆಡಿ ಯು ರಿಟೈರ್ಡ್. Yes, I retired in August. What did you do before? I was a teacher, language teacher. I teach Norwegian. You've done a very good. Yes. ವೆರಿ ಗುಡ್ ಜಾಬ್. How to say something in like Norwegian language? Teach us. You can say, for example, how are you? Then you can say, går det bra? Går det bra? Ja, ನೀನೇನಮ್ಮ? det går bra. ಗೋರ್ ಡಬ್ರಾ. Det går det bra. ಗೋರ್ ಡಬ್ರಾ. Yeah, it goes well. They said, det går bra. Det går bra. Okay. What means how are you? Yeah. Oh, so sweet. ರಿಟೈರ್ ಆಗಿದಾರಂತೆ. ರಿಟೈರ್ ಲೈಫ್ ಅನ್ನ ಸುತ್ತಾಡ್ತಾ ಎಂಜಾಯ್ ಮಾಡ್ತಾರೆ. So you also like to travel the world? Yeah, now I'm celebrating that I don't need to work anymore. Please. So now I'm 67. So now I'm 67 ಅಂತಮ್ಮ. Yes. Now We cannot believe that you're 67. Now I'm free. ಓನ್ಲಿ 50. Oh, thank you. I'm 63. Okay. Same. So ಕಾಂಟ್ಯಾಕ್ಟ್ ಕೊಟ್ಟಿದ್ದಾರೆ. When I come to Oslo, I will definitely see you. Yes. In the It's 1 countryside. hour from Oslo. I will love to visit you. Yes, you're welcome. What a pleasure meeting you. You too. Namaste. ನಮಸ್ತೆ. Take care. Namaste. Take care. Namaste. ಏನನ್ಸುತ್ತಮ್ಮ ಈ ಕಲ್ಚರ್ ಬಗ್ಗೆ? ಕೈ ಮುಗಿದು ನಿಜವಾಗ್ಲೂ ಮಾತಾಡು. ಕ್ಯಾಬಲ್ಲಾಗಲಿ ಅಂಗಡಿಲಾಗಲಿ ಎಷ್ಟು ರೆಸ್ಪೆಕ್ಟ್ ಮಾಡಿ ಮಾಡ್ತಾರೆ. ಹಾರ್ಡ್ ವರ್ಕರ್ಸ್. ಯಾಕೆ ಈ ದೇಶಕ್ಕೆ ಟೂರಿಸ್ಟ್ ಬರ್ತಾರೆ ಅನ್ನೋದಕ್ಕೆ ಇದೇ ಕಾರಣ ಅನ್ಸುತ್ತೆ. ಅಂದ್ರೆ ಜನರು ಅಷ್ಟು ವಿಶ್ವಾಸದಿಂದ ರಿಸೀವ್ ಮಾಡ್ಕೋತಾರೆ ಹೌದು. ಜನನ್ನ.
ಮಾರ್ಕೆಟಲ್ಲಿ ಮಸಾಜನ್ನು ಪಡ್ಕೊಳ್ಳೋ ಅನುಭವ ಕೇವಲ ಥೈಲ್ಯಾಂಡಲ್ಲಿ ಮಾತ್ರ ಸಿಗೋದು ಅನಿಸುತ್ತೆ ಪ್ರಪಂಚದಲ್ಲಿ. ರಾತ್ರಿ 11 ಗಂಟೆ ಆದರೂ ಉಜ್ತಾನೆ ಇದ್ದಾನೆ ಇನ್ನೂ. ಹೆಂಗನ್ನಿಸ್ತು? ಏನು ಸರ್ವೀಸ್ ಅಲ್ಲ. ಮಾರ್ಕೆಟ್ ನಾವು ಬರೋಷ್ಟೊತ್ತಿಗೆ ಮುಚ್ಚಿ ಹೋಗಿದೆ. ಕ್ಲೋಸ್ ಮಾಡ್ಕೊಂಡು ಮನೆಗೆ ಹೋಗ್ಬಿಟ್ಟಿದ್ದಾರೆ ಎಲ್ಲರೂ ಮಾರ್ಕೆಟಿಂದ. ಅವೆಲ್ಲ ಹೆಂಗಿತ್ತು ನೋಡಿ, ಈ ಜಾಗ ನೀವೇ ನೋಡಿದ್ರಿ, ಇವಾಗ ನೋಡಿ ಹೆಂಗಿದೆ ಅಂತ, ಫುಲ್ ಖಾಲಿ. ಈ ಮೇನ್ ರೋಡಲ್ಲಿ ಮಾರ್ಕೆಟ್ ಹಾಕಿದ್ರು, ಇವಾಗೆಲ್ಲ ಪ್ಯಾಕಪ್ ಮಾಡಿಕೊಂಡು ಗಾಡಿಗಳಲ್ಲಿ ಮನೆಗೆ ಹೋಗ್ತಾ ಇದ್ದಾರೆ. ನಾವುಗಳು ವಾಪಸ್ಸು ಹೋಟೆಲ್ಗೆ ಹೋಗ್ತಾ ಇದ್ದೀವಿ.